ನಾವಿವತ್ತು ಶ್ರೀ ಕ್ಷೇತ್ರ ಹೊಸೂರಮ್ಮ ದೇವಿ ಆವಾಸ ಸ್ಥಾನ ಹೊಸೂರು ಗ್ರಾಮದಲ್ಲಿದ್ದೇವೆ. ಇವತ್ತಿನ ದಿವಸ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ಒಂದು ಅಭಿಯಾನದ ಅಭಿಪ್ರಾಯ ಅನಿಸಿಕೆಗಳನ್ನು ಹೊಸೂರು ಗ್ರಾಮದ ಜನಪ್ರತಿನಿಧಿಗಳು, ಇಲ್ಲಿರ್ತಕ್ಕಂಥ ರೈತ ಮುಖಂಡರು, ಯುವಕರು, ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಂದ ಅಭಿಪ್ರಾಯ ಅನಿಸಿಕೆಗಳನ್ನ ಸಂಗ್ರಹಿಸಲಿಕ್ಕೆ ಬಂದಿದ್ದೇವೆ. ಬನ್ನಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಜನ ಏನಂತಾರೆ ಹೇಳಿ ಕೇಳೋಣ. ವೀಕ್ಷಕರೇ, ನಾವಿವತ್ತು ಇರ್ತಕ್ಕಂಥದ್ದು ಗ್ರಾಮ ದೇವತೆ ಹೊಸೂರಮ್ಮ ನೆಲೆಸಿರುವಂತಹ ಒಂದು ಪವಿತ್ರ ಕ್ಷೇತ್ರ ಹೊಸೂರು ಗ್ರಾಮದಲ್ಲಿದ್ದೇವೆ. ಹೊಸೂರು ಗ್ರಾಮದಲ್ಲಿ ಆನಂದ್ ಸಿಂಗ್ ಆರ್ಮಿ ತಂಡ ಹೊಸೂರು ಗ್ರಾಮದ ಮುಖಂಡರ ಜೊತೆಗೆ ನೀವು ಕಂಡ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ವಿಷಯವಾಗಿ ಜನಾಭಿಪ್ರಾಯ ಸಂಗ್ರಹ ಮಾಡಕ್ಕೆ ಬಂದಿದ್ದೇವೆ. ನಮ್ಮ ಜೊತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರಾದಿಯಾಗಿ ಹಲವಾರು ಮುಖಂಡರು ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ನಮ್ಮ ತಂಡ ಮಾಡ್ತಾ ಇದೆ. ಮೊದಲನೇದಾಗಿ ನಮ್ಮ ಹೊಸೂರು ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಕನಕಪ್ಪಣ್ಣನವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ. ನಮಸ್ತೆ ಕನಕಪ್ಪಣ್ಣ. ಆಗಸ್ಟ್ 10 ಸಿದ್ಧಾರ್ಥ್ ಸಿಂಗ್ ಅಂದರೆ ಆನಂದ್ ಸಿಂಗ್ ಅವ್ರ ಮಗನ ಬರ್ತ್ಡೇ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಆನಂದ್ ಸಿಂಗ್ರವರು ಮತ್ತು ಸಿದ್ಧಾರ್ಥ್ ಸಿಂಗ್ರವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಜನರಿಂದ ಏನೇನು ಕೆಲಸ ಮಾಡ್ಯಾನಪ್ಪ ಅನ್ನೋದನ್ನು ಸಂಗ್ರಹ ಮಾಡ್ತದೆ. ಜೊತೆಗೆ ಆತನ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೂಡ ಕೇಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. 15 ವರ್ಷ 4 ಸರ್ತಿ MLA ಆದರು ಆನಂದ್ ಸಿಂಗ್ ಅವರು, 2 ಸರ್ತಿ ಮಿನಿಸ್ಟರ್ ಆದರು. ಆ ಸಂದರ್ಭದಲ್ಲಿ ನೀವೆಲ್ಲ ಹಲವಾರು ಕೆಲಸ ಕಾರ್ಯಗಳನ್ನು ಅವ್ರ ಜೊತೆಗೆ ಇದ್ದು ಮಾಡಿರ್ತಕ್ಕಂಥದ್ದು. ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಹೊಸೂರು ಗ್ರಾಮದಾಗ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಆನಂದ್ ಸಿಂಗ್ ಅಂತ ಕೇಳಿದಾಗ ಯಾವ ಕೆಲಸಗಳನ್ನ ನೀವು ಉದಾಹರಣೆಯಾಗಿ ನಮ್ಮ ಜೊತೆಗೆ ಹಂಚ್ಕೊಳ್ತೀರಿ? ಸರ್, ಈ ರೋಡ್ ಮಾಡಿದ್ದಾರೆ. ನಮಗೆ ರೋಡು ಭಾಳ ಕಚಡ ಇತ್ತು, ಆ ರೋಡ್ ಮಾಡಿದ್ದಾರೆ. ಒಂದು ಗುಡಿದೊಂದು ಕೇಳಿದೆ ನಾನು, ಆ ಗುಡಿದೊಂದು ಮಾಡಿಸ್ಕೊಟ್ಟಾರೆ ಅವರು. ಈಗ ಹಾರ್ಟ್ ಅಟ್ಯಾಕ್ ಆದವರಿಗೆ ದುಡ್ಡು, ಮುದಿಯರಿಗೆ ದುಡ್ಡು ಅವೆಲ್ಲ ಕೊಟ್ಟಾರೆ ಅವರು ತಂದೆಯವರು. ಇವ್ರ ಮಗ ಬಂದು ಗ್ರಾಮವಾಸ ಮಾಡುವಾಗ ಇಲ್ಲೇ ಬಂದು ವಾಸ ಮಾಡಿ ಇಲ್ಲೆಲ್ಲ ಓಟು ಓಡಾಡಿ ವಾರಗಟ್ಟನೆ ಇದ್ದು ಎಲ್ಲ ಓಟು ಸಂಗ್ರಾಮ ನೋಡ್ಕೊಂಡು ಎಲ್ಲ ಜನರದ್ದು ಏನಂತ ಅವರೆಲ್ಲ ನೋಡ್ಕೊಂಡು ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗಿಲ್ಲಿ. ಅವರು ಕೂಡ ಏನೋ ನಮಗೇನು ತೊಂದರೆ ಮಾಡಿಲ್ಲ. ಅವ್ರ ಅಪ್ಪನವರು ಮಾಡ್ಯಾರ, ಅವ್ರ ಮಗ ಕೂಡ ಓಡಾಡಿ ಮಾಡ್ಯಾನಿಲ್ಲಿ. ಅಲ್ಲಿವರೆಗೆ ಏನು ನಮಗೇನು ತೊಂದರೆ ಇಲ್ಲ. ಅವರು ಈಗ ಅವರು ಅಧಿಕಾರದಲ್ಲಿ ಇಲ್ಲ. ಹೆಂಗೆ ಅನ್ಸಾಗತೈತೆ? ಅವ್ರು ಮುಂದೆ ಅಧಿಕಾರಕ್ಕೆ ಬರ್ಬೇಕು ಅನಿಸ್ತೈತೆ, ಮತ್ತೆ ನಿಂದಿರ್ಬೇಕು, ಅವ್ರು MLA ಸೀಟಿಗೆ ಬರ್ಬೇಕಂತ ನಾವು ಹೇಳ್ತೀವಿ. ಸಿದ್ಧಾರ್ಥ್ ಸಿಂಗ್ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಹೊಸೂರು ಗ್ರಾಮದ ಮತ್ತೋರು ಮುಖಂಡರಾಗಿರ್ತಕ್ಕಂಥ ತಳವಾರ್ ಚಿತ್ತವಾಡಿಗಪ್ಪ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಣ್ಣ ನಮಸ್ತೆ. ನಿಮಗೆ ನಮಸ್ಕಾರ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನೋದು ನಮ್ಮ ಒಂದು ಕಾರ್ಯಕ್ರಮದ ಹೆಸರು. ಅವರ ಬರ್ತ್ಡೇ ಒಂದು ಶುಭ ಸಂದರ್ಭದಲ್ಲಿ ಈ ಕೆಲಸನ ಮಾಡ್ತಾ ಇದ್ದೀವಿ. ಈಗ ಆನಂದ್ ಸಿಂಗ್ ಅವ್ರನ್ನ ಭಾಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥವ್ರು, ಸಿದ್ಧಾರ್ಥ್ ಸಿಂಗ್ ಅವ್ರನ್ನ ಕೂಡ ಭಾಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥ. ಹೊಸೂರು ಗ್ರಾಮದ ಏನೇ ಸಮಸ್ಯೆಗಳು ಬಂದಾಗ ನೀವು ಮತ್ತು ಇಲ್ಲಿರ್ತಕ್ಕಂಥ ಹಲವಾರು ಮುಖಂಡರ ಜೊತೆಗೆ ನೀವು ಕೂಡ ಇದ್ದು ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಂಡಿರ್ತಕ್ಕಂಥದ್ದು. ಅಂಥ ಕೆಲಸ ಕಾರ್ಯಗಳನ್ನು ಅಂತಂದೇಳಿ ನಿಮಗೆ ಕೇಳಿದಾಗ ಹೊಸೂರು ಗ್ರಾಮಕ್ಕೆ ಆನಂದ್ ಸಿಂಗ್ ಅವ್ರ ಕೊಡುಗೆಗಳು ಅಂತ ಬಂದಾಗ ಯಾವ ಉದಾಹರಣೆಗಳನ್ನು ನೀವು ನೋಡ್ತೀರಿ, ಕೊಡ್ತೀರಿ? ಫಸ್ಟ್ ಏನು ಮಾಡಿದ್ದು, ನಮ್ಮ ಹೊಸೂರಿಗೆ ಜನತಾ ಮನೆಗಳು, ಆಶ್ರಯ ಮನೆಗಳು 760 ಮನೆ ಹಾಕಿಸ್ತೆ. ಫಸ್ಟ್ ಫೀಡ್ 760 ಮನೆ ಜನತಾ ಮನೆಗಳು ಹಾಕಿಸ್ತೆ. ಮತ್ತು ಇಲ್ಲಿ ಬಿರ್ಜಿನ ಹತ್ರ ಆ ಕಡೆ ಕರೆಂಟ್ ಇದ್ದಿಲ್ಲ, ಸ್ವಂತ ದುಡ್ಡು ಖರ್ಚು ಮಾಡಿ ಅವ್ರಿಗೆ ಕರೆಂಟ್ ಕೊಡಿಸ್ತೆ. ಅವ್ರು ಯಾರೋ ಬಂದ್ರ ಸಮೇತಿಗೆ ಅವ್ರಿಗೆ ಕರೆಂಟ್ ಕೊಡೋಕ್ಕಾಗಲ್ಲ ನಿಮಗೆ ಅಂತಂದ್ರೆ ಈತ ಯಾರನ್ನ ಅಧಿಕಾರಿ ಹಿಡ್ಕೊಂಡು ಮೇಲೆ ಹಿಡ್ಕೊಂಡು ಮಾತಾಡಿ ಆ ಕರೆಂಟ್ ಇದ್ದಲ್ಲ ಅವರಿಗೆ ಕರೆಂಟ್ ಮಾಡಿಸ್ಕೊಟ್ಟ. ಈ ಸಮುದಾಯ ಭವನಗಳು, ನಮ್ಮೂರಾಗ ಸಮುದಾಯ ಭವನಗಳೇ ಇದ್ದಿಲ್ಲ. ಮುಸ್ಲಿಮ್ಸಿಗೊಂದು ಮಾಡಿಕೊಟ್ಟ, ನಮ್ಮ ಗುಡಿಗೆ ಮಾಡಿಕೊಟ್ಟ, ಇದನ್ನು ಮಾಡಿಕೊಟ್ರೆ. ಮತ್ತು ಊರಿಗಂತ ಒಂದು ಅಕ್ಷಿ ಬಾಕ್ಲ ಮಾಡ್ತಾರೆ, ನಮಗೆ ಅಕ್ಷಿ ಬಾಕ್ಲ ಹೇಳಿ ಕಮಾಂಡ್ ಮಾಡಿಸ್ಕೊಟ್ಟ. ಅಂಥವೆಲ್ಲ ಮಾಡ್ಯಾರ. ಈ ಅಭಿವೃದ್ಧಿ ಭಾಳ ಮಾಡ್ಯಾರ ಅವ್ರಲ್ಲಿದ್ದ. ಮತ್ತು ಸಿದ್ಧಾರ್ಥ ಬಂದ್ರ ಸಮೇತಿಗೆ ಸಿದ್ಧಾರ್ಥ ಏನು ಮಾಡ್ಯಾರ, ಈಗ ಅಂಗವಿಕಲರಿದ್ದವರಿಗೆ ಗಾಡಿಗಳು ಕೊಟ್ಟಾರ. ಮತ್ತು ಈಗ ಗಣೇಶನ ಹಬ್ಬ ಬಂದ್ರೆ ಅವರಿಗೆ ಗಣೇಶನ ಕುಂದಿಸಕ್ಕೆ ದುಡ್ಡು ಕೊಟ್ಟಾರ. ಹಲವಾರು ಸಹಾಯ ಮಾಡ್ಯಾರ. ಯಾರು ಸತ್ತಾರ ಅಂದ್ರೆ ಸಮೇತಿಗೆ ಅವರಿಗೆ ಮನೆಗೆ ಸಹಾಯ ಮಾಡ್ಯಾನ. ಅವ್ರ ಮಕ್ಕಳಿದ್ದಾರೆ ಅಂದ್ರೆ ಅವ್ರು ಓದ್ಸೋಕ್ಕೆ ಸಹಾಯ ಮಾಡ್ಯಾನ. ನಮಗೆಲ್ಲ ಭಾಳ ಅನುಕೂಲ ಆಗಿದ್ದಾರೆ ಅವರು, ಸಿದ್ಧಾರ್ಥ್ ಸಿಂಗ್ ಅವರು ಸೋತೋದಕ್ಕೆ ನಮಗೆ ಒಂಥರ ನಾವು ಸೋತಂಗೆ. ಆದರೆ ಮುಂದೆ ಗೆದ್ದು ತೊಗೊಂಬೋದು 100ಕ್ಕೆ 100 ಸತ್ಯ. ಯಾಕೆ ಅದನ್ನ ಕಳ್ಕೊಂಡೀವಿ, ಮತ್ತು ಈಗೇನು ಮಾಡೋಕ್ಕಾಗಲ್ಲ. ಮತ್ತು ಮುಂದೆ ಗೆದ್ದು ತೊಗೊಂಬೋದು ಒಂದು ಧೈರ್ಯ ಐತಿ. ನೆಕ್ಸ್ಟ್ MLA ಸಿದ್ಧಾರ್ಥನ ಆಗೋದು. ಥ್ಯಾಂಕ್ ಯು. 100ಕ್ಕೆ 100 ಸತ್ಯ. ಒಂದು ಎಲ್ಲ ಓಣಿಗಳಿಗೆ ಸಮೇತಿಗೆ ಬೆಳೆ ಕೊಟ್ಟಾರ. ಮತ್ತು ಇಲ್ಲಿ ಅದರಂತೆ ಓಣಿ ಪ್ರಕಾರ ಕೊಟ್ಟರಂತೆ ನಮ್ಮ ಹೊಸರಮ್ಮಗೆ ಸಮೇತಿಗೆ ಕೊಟ್ಟಾರ. ಊರಮ್ಮ ಗುಡಿಗೆ ಕೊಟ್ಟಾರ, ಹೊಸರಮ್ಮಗೆ ಕೊಟ್ಟಾರ, ಬೆಳ್ಳಿ ಕೊಟ್ಟಿದ್ದಾರೆ, ಬೆಳ್ಳಿ ಕೊಟ್ಟಾರ. ಈಗ ಅದನ್ನು ಆದ್ರೆ ಈಗ ಅವ್ರನ್ನ ವಿಶ್ವಾಸ ಮರೆಯಂಗಲ್ಲ ನಾವು. ಆದ್ರೆ ಇನ್ನೂ ಮರ್ತಲ್ಲ, ಇನ್ನು ಮುಂದೆ ಆದ್ರೆ ಮರೆಯಂಗಲ್ಲ. ಈಗ ಒಂದು ವಿಚಾರ ಬರ್ತದೆ ಏನಂತಂದು ಹೇಳಿದ್ರೆ, ಈಗ ನೀವೆಲ್ಲ ಇದ್ದೀರಿ. ಆನಂದ್ ಸಿಂಗ್ ಅವರು ಕೂಡ 4 ಸರ್ತಿ MLA ಆಗಿರೋರು, 2 ಸರ್ತಿ ಮಿನಿಸ್ಟರ್ ಆಗಿರೋರು. ಅವ್ರು ಬಂದಾಗ ಅಂದರೆ ಅವ್ರು ಹೊಸೂರಿಗೆ ಬಂದಾಗಿರ್ಬೋದು ಅಥವಾ ಹೊಸಪೇಟೆಗೆ ನೀವು ಅವ್ರನ್ನ ಕಾಣಕ್ಕೆ ಹೋದಾಗಿರ್ಬೋದು,
ನಿಮ್ಮ ಜೊತೆಗೆ ಹೆಂಗೆ ಅವ್ರ ಒಂದು ಒಡನಾಟ ಹೆಂಗೆ ಇರ್ತದೆ? ನಾನು MLA ಮಿನಿಸ್ಟರ್ ನಂಗೆ ಅವ್ರದ್ದೆಲ್ಲ ನೀನು ಬರೀ ಫೋನ್ ಮಾಡಿದ್ರೆ ಫೋನ್ ಮಾಡಿದ್ರೆ ಅವ್ರದ್ದೇನೋ ಅವ್ರು ಬಿಸಿ ಇದ್ರ ಸಮೇತಿಗೆ ಅವ್ರು ಮಿಸ್ ಕಾಲ್ ಬಿದ್ರೆ ಅವ್ರು ಮತ್ತೆ ತಿರುಗಿ ನಮ್ಗೆ ಒಳ್ಳೆ ಅವ್ರು ಮಿನಿಸ್ಟರ್ ಅಂತಂದೇನೋ ಅವ್ರು ಮಿನಿಸ್ಟರ್ ಲೆಕ್ಕದಾಗ ಮಿನಿಸ್ಟರ್ ಲೆಕ್ಕ ಮಾಡ್ತಾರೆ ಅವರು. ನಮ್ಮಂತರ ತಕ್ಕ ಬಂದ್ರೆ ಹೆಗಲ್ ಮೇಲೆ ಕೈ ಹಾಕ್ಯಂದು ಬಾರೋಣ ಅಂತ ತಕ್ಕಿ ಬಡ್ದಿಡ್ಕೊಂಡು ಅವ್ರು ಮಾತಾಡ್ಕೊಂತ ನಿಂದಿರ್ತಾರೆ. ಅವ್ರು ಏನು ಗಿನಿಸ್ಟ್ರು ಅವೆಲ್ಲ ಅಭಿಮಾನ ಇಲ್ಲ ಅವರಿಗೆ. ಊರಿಗೆ ಬಂದಾಗ ಊರು ಜನದ ಹತ್ರ ಹಂಗೆ ಇರ್ತಾರೆ. ಅವ್ರು ಮಿನಿಸ್ಟ್ರಿ ಲೆವೆಲ್ಲಾಗಿದ್ದು ಮಿನಿಸ್ಟ್ರಿ ಲೆವೆಲ್ಲಾಗ ಇರ್ತಾರೆ ಅವ್ರು. ಆದ್ರೆ ಅವರು ಸಣ್ಣರು ದೊಡ್ಡರು ಎಂಬುದೊಂದು ಭೇದಿಲ್ಲ. ಈಗ ಇನ್ನೊಂದು ವಿಷಯ ಬರ್ತದೆ, ಆನಂದ್ ಸಿಂಗ್ ಸಾಹೇಬರಿಗೆ ಮತ್ತು ಸಿದ್ಧಾರ್ಥ್ ಸಿಂಗ್ ಸಾಹೇಬರಿಗೆ ಮತ್ತು ಹೊಸೂರು ಗ್ರಾಮಕ್ಕೆ ಎಲ್ಲಿಲ್ಲದ ನಂಟು. ಅವ್ರು ಏನೇ ಕಾರ್ಯಕ್ರಮ ಶುಭಾರಂಭ ಮಾಡಬೇಕಾದ್ರೆ ಅಂದರೆ ಒಂದು ಒಳ್ಳೆಯ ಕಾರ್ಯ ಏನಾದರೂ ಆರಂಭ ಮಾಡಬೇಕಾದ್ರೆ ಹೊಸೂರಮ್ಮಗೆ ಬರ್ತಾರೆ ಅವರು. ಇವ್ರು ಯಾರು ಸಿದ್ಧಾರ್ಥ್ ಸಿಂಗ್ ಅವರು ಕೂಡ ಗ್ರಾಮೋತ್ಸವ ಮಾಡಬೇಕಾದ್ರೂ ಕೂಡ ಇಲ್ಲಿಂದಲೇ ಅದಕ್ಕೆ ಕೊಡ್ತಾರೆ. ಆಮೇಲೆ ಪುಸ್ತಕ ಹಂಚಿಕೆಗಳು ಮಾಡ್ಬೇಕಂತ ಹೇಳಿದ್ರು ಕೂಡ ಇಲ್ಲೇ ಪೂಜೆ ಮಾಡಿ. ನೋಡ್ರಿ, ಅವರು ಫಸ್ಟು ಹಂಪಿ ಪಕ್ಷಿ ಹೋಗ್ತಾರೆ. ಹಂಪಿ ಪಕ್ಷಿ ಪೂಜೆ ಮಾಡಿಸಿಂದ ಹೊಸರಮ್ಮಗೆ ಬರ್ತಾರೆ. ಅವ್ರು ಯಾವಾಗ ಪ್ರೋಗ್ರಾಮ್ ಮಾಡಿದ್ರನ ಫಸ್ಟ್ ಹಂಪಿ, ಎರಡನೇದು ಹೊಸರಮ್ಮ, ಇಲ್ಲಿ ಮುಗಿಸಿಂದನ ಮುಂದೆ ಪ್ರಾರಂಭ. ಅವರು ವಾಸ್ತವ ಬಂದ್ರ ಸಮಿತಿಗೆ ಫಸ್ಟ್ ಹೊಸರಮ್ಮನ ಗುಡಿಯಾಗ ಇದ್ದು ಹೊಸರ್ಲಿದ್ದಾನ ಹೊಸರು ಮುಗಿಸಿಂದ ಮತ್ತೆ ಮುಂದ್ಗಡೆ ಹೋಗ್ತಾರೆ ಅವ್ರು. ಮುಂದಿನ ದಿನಗಳಲ್ಲಿ ಹೊಸರಮ್ಮನ ಆಶೀರ್ವಾದ ಆನಂದ್ ಸಿಂಗ್ ಅವ್ರ ಮೇಲೆ ಮತ್ತು ಸಿದ್ಧಾರ್ಥ್ ಸಿಂಗ್ ಯಾವತ್ತಿಗೆ ಐತೆ ಅವರಿಗೆ, ಯಾವತ್ತಿಗೆ ಐತೆ. ಈಗ ಏನು ಅವರು ಎದಕ್ಕೆ ಗೆದ್ರು ಅಂದ್ರೆ ಕಾಂಗ್ರೆಸ್ ಅದಕ್ಕೆ ಬಂದಿತ್ತಂದ್ರೆ ಈಗ ಅವರು ಗ್ಯಾರಂಟಿ ಏನು ಕೊಟ್ಟರಲ್ಲ, ಆ ಗ್ಯಾರಂಟಿ ಮೇಲೆ ಇದಾವೆ. ಈಗ ಗ್ಯಾರಂಟಿನೇ ನಿಂತೋಕವಲ್ಲ ಅವು. ಈಗಾಗಲೇ 3 ತಿಂಗಳು 2,000 ಬರವಲ್ವು. ಇನ್ನು ಈ ಜನಕ್ಕೆ ಬಡ ಜನಕ್ಕೆ ಇವ್ರು ಏನು ಮಾಡ್ತಾರೆ ಇನ್ನು ಯಾವಾಗಾದ್ರೂ ಬರೋದು. ಆದ್ರೆ ಬಂದ್ರೆ ಮುಂದೆ ಮತ್ತೆ ಸೆಡ್ ಹಾಕ್ತಾರೆ ಸಿದ್ಧಾರ್ಥ್. ಇದಂತೂ 100ಕ್ಕೆ 100 ಸತ್ಯ. ಈಗ ಎಲ್ಲವಲ್ಲಿ ಓಣಿಗಳಾಗಾದ್ರನ ಗ್ಯಾರಂಟಿ ಕಾರ್ಡಿನ ಮೇಲೆ ಹೆಣ್ಮಕ್ಳು ಮಾಡ್ಯಾರ, ಗಂಡ್ಮಕ್ಳು ಸಮಿತಿಗೆ ಕೆಲವೊಂದು ಹೋಗ್ಯಾರ. ಆದ್ರೆ ಮತ್ತು ಗ್ಯಾರಂಟಿನ ಮೇಲೆ ಹೆಣ್ಮಕ್ಳು ಆಸೆ ಇದ್ರ ಮೇಲೆ ಹೋಗ್ಯಾರ. ಈಗ ಇನ್ನೂ ಒಂದು ಕೆಲವು ಏನು ಅಂತಂದ್ರೆ ಯಜಮಾನನ ಕೊಟ್ಟು ಹುಡುಗ ನಿಂತರ ಯಜಮಾನ ಸೋತ್ರ ಒಂದು ಸ್ವಲ್ಪ ಅವಮರ್ಯಾದಾಕೈತೆ ಅಂತಂದೇಳಿ ಕೆಲವೊಂದು ಹಂಗೂ ಹೋಗ್ಯಾರ. ಯಜಮಾನನ ಕೊಟ್ಟು ಹುಡುಗನ್ನ ಗೆದಿಸ್ಬಾರ್ದು ಎಂಬ ಲೆಕ್ಕಕ್ಕೆ ಹೋಗ್ಯಾರ. ಅವೆಲ್ಲ ನಾವು ಆಲೋಚನೆ ಮಾಡ್ಕೋಬೇಕು. ಮತ್ತು ಸೋತ್ರನ ಯಜಮಾನನ ಕೂಡ ಸೋತಿ ಬಿಡಿ, ಏನು ಹಾಕಲ್ಲ ಅದು ಯಜಮಾನ ಆತನ ತಂದೆ ಸ್ಥಾನದಾಗ ಇದ್ದಾನೆ, ಗೆದ್ದಿಲ್ಲ ಅಂತಂದೇಳಿ. ಆದ್ರೆ ಮುಂದೆ ನೆಕ್ಸ್ಟ್ ಯಾರನ್ನ ಕೇಳಂಗಿಲ್ಲ, ಸಿದ್ಧಾರ್ಥನೇ ಪಕ್ಕ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಹೊಸೂರು ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೆ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ವಿಜಯನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಯುವಕರಾಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಸಣ್ಣಕ್ಕಿ ಲಕ್ಷ್ಮಣ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಲಕ್ಷ್ಮಣಣ್ಣ, ನಮಸ್ತೆ ನಿಮಗೆ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನೋ ಶೀರ್ಷಿಕೆಯಲ್ಲಿ ಒಂದು ಜನಾಭಿಪ್ರಾಯ ಸಂಗ್ರಹ ಕಾರ್ಯ, ಒಂದು ಆನಂದ್ ಸಿಂಗ್ ಆರ್ಮಿ ಅಂತಕ್ಕಂಥ ಟೀಮ್ ಮಾಡ್ತಾ ಇದೆ. ಈಗ ಆ ಟೀಮ್ ಎಲ್ಲ ಹಳ್ಳಿಗಳನ್ನು ಸಂಚರಿಸಿ ಹೊಸೂರು ಗ್ರಾಮಕ್ಕೆ ಬಂದಿರತಕ್ಕಂಥದ್ದು. ತಾವು ಯಾವ ರೀತಿಯಲ್ಲಿ ಆನಂದ್ ಸಿಂಗ್ ಮತ್ತು ಸಿದ್ಧಾರ್ಥ್ ಸಿಂಗ್ ಎರಡೂ ವ್ಯಕ್ತಿಗಳನ್ನು ಭಾಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥವ್ರು. ಒಬ್ಬ ಜನಪ್ರತಿನಿಧಿಯಾಗಿ ನೋಡಿದ್ದೀರಾ, ಒಬ್ಬ ಯುವ ಮುಖಂಡರಾಗಿ ನೋಡಿದ್ದೀರಾ. ಯಾವೆಲ್ಲ ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ? ಆನಂದ್ ಸಿಂಗ್ ಅಂದರೆ ಅಭಿವೃದ್ಧಿ ಅಂದರೆ ಆನಂದ್ ಸಿಂಗ್. ಅದು ಹೇಗೆ ಅಂದರೆ ನಾವು ಚಿಕ್ಕವರಿದ್ದಾಗ ಆನಂದ್ ಸಿಂಗ್ ಅವರು, ಈಗ ಇವರು ಮಾಜಿ ಸದಸ್ಯರು, ಅವ್ರು ಹೇಳ್ದಂಗೆ ಮನೆಗಳ ಒಂದು ಜನತಾ ವಸತಿ ಯೋಜನೆ ಅಡಿಯಲ್ಲಿ ತಂದಿರತಕ್ಕಂಥ ಅನುದಾನ ಆಗಿರ್ಬೋದು, ಆ ವಿದ್ಯುತ್ ಸಂಪರ್ಕ ನೀಡಿರೋದಾಗಿರ್ಬೋದು, ಈ ಬೆಳ್ಳಿ ನೀಡಿರೋದಾಗಿರ್ಬೋದು, ಅವೆಲ್ಲ ಹೇಗೆ ಅಂದರೆ ಅವರಿಗೆ ಕೊಡಬೇಕು ಅನ್ನೋದಕ್ಕಿಂತ ಅವ್ರಿಗೆ ಕೇಳಿರ್ಬೇಕಾಗಿತ್ತು. ಕೇಳಿದ್ರೆ ಸಾಕು ಏನು ಬೇಕು ಅದು ಯಾವ ಒಂದು ಇಲಾಖೆಯಲ್ಲಿ ತರಬೇಕು, ಯಾವ ರೀತಿ ನಾವು ಒಂದು ರಾಜ್ಯ ಮಟ್ಟದಲ್ಲಿ ಏನೆಲ್ಲ ಅನುಕೂಲಗಳನ್ನು ಮಾಡ್ಕೊಂಡು ಬಂದು ನಾವು ಅನುದಾನವನ್ನು ನಮ್ಮ ಗ್ರಾಮಗಳಿಗೆ ನೀಡಬೇಕು ಅನ್ನೋಂಥ ಯೋಚನೆ ಅವರಲ್ಲಿತ್ತು. ಒಂದು ಹುಡುಕಾಟ ತುಂಬ ಇತ್ತು ಅವ್ರ ಹತ್ರ. ಅನುದಾನವನ್ನು ಹುಡುಕುವಂಥ ಕೆಲಸ ಅವರಲ್ಲಿ ತುಂಬ ಇತ್ತು. ಹೇಗೆ ಅಂದರೆ ಈಗ ನೋಡಿ, ಹಿರಿಯರು ಹೇಳ್ತಾರೆ, ಒಂದು ಕಾಲ್ ಮಾಡಿದ್ರು ಮಿಸ್ ಕಾಲ್ ಆಗಿದ್ರು ಮತ್ತೆ ರಿಟರ್ನ್ ಮಾಡ್ತಾಯಿದ್ರು ಅಂತ. ಅದು ಒಂದು ಸರಳ ಮನಸ್ಥಿತಿ, ಸರಳ ವ್ಯಕ್ತಿ ಅಂತ ಹೇಳ್ಬೋದು. ಅವರು ಸಚಿವರಾಗಿರ್ತಿದ್ರು, ಸಚಿವರು ಎಲ್ಲಿ ಇರಬೇಕು ಅಲ್ಲಿ ಸಚಿವರಾಗಿರ್ತಿದ್ರು. ಇಲ್ಲಿ ನಮ್ಮ ಹತ್ರ ಸಾಮಾನ್ಯ ವ್ಯಕ್ತಿ ಆಗಿರ್ತಿದ್ರು, ನಮ್ಮ ಹೆಗಲ ಮೇಲೆ ಕೈ ಹಾಕಿ ಅಣ್ಣ ಅಂತಿದ್ರು ಅಂತ ಹೇಳಿದ್ರು. ಅಷ್ಟು ಸಿಂಪಲ್ಸಿಟಿ ಇತ್ತು ಅವ್ರ ಹತ್ರ. ನಾವೇನೋ ಮಾಡಬೇಕು ಅಂದರೆ ಸಚಿವರು, ಶಾಸಕರು, ಅನುದಾನಗಳು ಬೇರೆ ಬೇರೆ ಇಲಾಖೆಯ ಒಂದು ಅನುದಾನಗಳನ್ನು ಬಳಕೆ ಮಾಡಿಕೊಂಡು ನಾವು ಗ್ರಾಮಗಳನ್ನು ಅಭಿವೃದ್ಧಿ ಮಾಡಬೇಕು. ಆ ಸಂದರ್ಭದಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ನಮಗೆ ಇದು ಒಂದು ಕೋಟಿ ವೆಚ್ಚದಲ್ಲಿ ನಮಗೆ CC ರಸ್ತೆಯನ್ನು ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ ನಂತರ ಅದು ಇಡೀ ಊರಿಗೆ ನಾವು ಅದನ್ನು ಹಂಚಿಕೆ ಮಾಡ್ತೀವಿ. ಊರಿಗೆ ಅನುಕೂಲ ಆಗಂಗೆ ಗ್ರಾಮ ದೇವತೆ ಊರಮ್ಮ ದೇವಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಮುಂದೆ ಆಗಿರ್ಬೋದು, ಎಲ್ಲ ಅದು ಹಂಚಿಕೆ ಮಾಡಿಬಿಟ್ಟು ಮಾಡ್ತೀವಿ. ಸರ್ ಹಿಂಗಿತ್ತು ಸರ್, ಅದು ಮನವಿ ಕೊಡಬೇಕಾಗಿದೆ. ಬಾ ಇಲ್ಲಿ ಫಸ್ಟ್ ಬಾ ಇಲ್ಲಿ ಮಿನಿಸ್ಟ್ರಿಗೆ ಹೇಳ್ತಾರೆ, ನಮ್ಮ ಹುಡುಗ ತೊಗೊಳ್ಳಿ, ಇದು ಗ್ರಾಮ ಪಂಚಾಯತಿ ಮೆಂಬರ್ಸ್ ಪರವಾಗಿ ಬಂದಿದ್ದಾರೆ ತೊಗೊಳ್ಳಿ ಅಂತಾರೆ. ಸರ್ ನೀವು ಬನ್ನಿ ಅಂದರೆ ನೀವು ಹುಡುಗ ಹೋಗಿ ಅಂತಂದೇಳಿ ಬೆಣ್ಣೆ ತಟ್ಬಿಟ್ಟು ಕಳಿಸ್ತಾರೆ. ಅದು ನೋಡಿ ಹೆಂಗಿದೆ ಅಂದರೆ ಎಷ್ಟು ಒಂದು ಸರಳತೆ. ಆ ರೀತಿ ನಾವು ಒಂದು ಕಚೇರಿಗೆ ಹೋದಂಥ ಸಂದರ್ಭ ಆಗಿರ್ಬೋದು, ಅಲ್ಲಿ
ಕಾರ್ಯಕರ್ತರು ಇರ್ತಾರೆ, ಸಾರ್ವಜನಿಕರು ಇರ್ತಾರೆ. ಆ ಟೈಮಲ್ಲಿ ನಮ್ಮನ್ನು ಕೂಡ ಅವ್ರ ಜೊತೆಗೆ ನೋಡುವಂಥದ್ದು. ನೋಡಿ ಇಷ್ಟು ಬರೀ ಹೋಗ್ತೀನಿ ಅಂದರೆ 5 ನಿಮಿಷ ಬಂದೆ ಅನ್ನುವಂಥದ್ದು ಹೇಳ್ತಾರೆ ಅವರು. ಯಾಕೆಂದರೆ ನಮಗೂ ಅವರೆಷ್ಟು ಗೌರವ ಕೊಡ್ತಾ ಇದ್ದಾರೆ, ನಮ್ಮ ಸಮಯಕ್ಕೆ ಅವರೆಷ್ಟು ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಅನ್ನೋದನ್ನು ಒಂದು ರಾಜಕೀಯ ವ್ಯಕ್ತಿ ಆದರೂ ಸಾಮಾನ್ಯ ಒಂದು ಯೋಚನೆ, ಆ ಜ್ಞಾನ ಎಲ್ಲರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ವಿಜಯನಗರ ಜಿಲ್ಲೆಯ ಇತಿಹಾಸದಲ್ಲಿ ಹಾಗೂ ಬಳ್ಳಾರಿ ಜಿಲ್ಲೆಯ ಇತಿಹಾಸದಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನು ಸೇರಿಸ್ಕೊಂಡು ಅಧಿಕಾರಿಗಳೊಟ್ಟಿಗೆ ಒಂದು ಸಭೆಯನ್ನು ಮಾಡ್ತಾರೆ, KDP ಸಭೆ ಮಾಡ್ತಾರೆ. ಅವರು ಯಾವ ರೀತಿ ಇತ್ತು ಅಂದರೆ, ಒಂದು ಕಡೆ ಗ್ರಾಮ ಪಂಚಾಯಿತಿ ಸದಸ್ಯರು ಇರ್ತಾರೆ, ಒಂದು ಕಡೆ ಸರ್ಕಾರಿ ಅಧಿಕಾರಿಗಳಿರ್ತಾರೆ. ಅಲ್ಲಿ ಅವರವರ ಪಂಚಾಯಿತಿಗಳ ಸಮಸ್ಯೆಗಳನ್ನು ಅವ್ರು ಹೇಳ್ಕೋಬೇಕು. ಅಲ್ಲಿ ಅಧಿಕಾರಿಗಳು, ತಪ್ಪಿತಸ್ಥ ಅಧಿಕಾರಿಗಳಿರಲಿ ಅಥವಾ ಏನಾದರೂ ಒಂದು ಪೆಂಡಿಂಗ್ ಇರ್ತಕ್ಕಂಥ ಕಾಮಗಾರಿಗಳು ಯಾವುದಾದ್ರೂ ಇರಲಿ, ಏನೇ ಇರಲಿ, ಅದನ್ನು ಅವರಲ್ಲಿ ಉತ್ತರ ಕೊಡಬೇಕು. ಅದೇ ರೀತಿ ಪರಸ್ಪರ ಮುಖಾಮುಖಿ ಚರ್ಚೆಯನ್ನು ಇಂಡೋರ್ ಸ್ಟೇಡಿಯಮಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದು ಎಷ್ಟು ಪಾರದರ್ಶಕವಾಗಿತ್ತು ಅಂದರೆ, ಈಗ ಪ್ರತಿಯೊಂದು ಸಮಸ್ಯೆಯನ್ನು ನಾವು ಶಾಸಕರಿಗೆ ಹೇಳ್ತೀವಿ, ಬಟ್ ಅವ್ರು ಹಂಗಲ್ಲ. ಒಂದು ಸಭೆ ಮಾಡ್ತೀವಿ, DC ಇರ್ತಾರೆ, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ತಾರೆ, ಸಚಿವರಾಗಿ ಉಸ್ತುವಾರಿ ಸಚಿವರಾಗಿ ನಾವಿರ್ತೀವಿ. ನೀವೇನಿದೆ ನಿಮ್ಮ ಸಮಸ್ಯೆಗಳನ್ನು ತಿಳಿಸಿ, 10 ಗ್ರಾಮ ಪಂಚಾಯತಿಯಿಂದ ಎಲ್ಲ ಸದಸ್ಯರು ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲ ಅಧಿಕಾರಿಗಳೊಟ್ಟಿಗೆ ಒಂದು ಸಭೆಯನ್ನೇನು ಮಾಡಿದ್ರು ನೋಡಿ. ಆ ಸಭೆನ ನಿಜವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಮಾಡಲಿಕ್ಕೆ ಅಷ್ಟೊಂದು ಈಸಿಯಾಗಿ ಅದು ಸಾಧ್ಯ ಇಲ್ಲ. ಅದಾದ ನಂತರ ಒಂದು ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ಬಿಟ್ಟು ನೇಮು ತಗೊಂಡ್ರು. ಆಮೇಲೆ ಆ ವಿಜಯನಗರ ಜಿಲ್ಲೆ ನಮ್ಮ ಜಿಲ್ಲೆ ಆಗಬೇಕಾದಾಗ ಅವರೆಲ್ಲ ತುಂಬ ಒದ್ದಾಡಿದ್ದಾರೆ, ಸಿಕ್ಕಾಪಟ್ಟೆ ಶ್ರಮ ಪಟ್ಟಿದ್ದಾರೆ ಅವರು. ಆ ಒಂದು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ ಹತ್ರ ಹೇಳ್ಸ್ಕೊಂಡಿದ್ದಾರೆ ಅವರು, ನಿಮ್ಮ ಜಿಲ್ಲೆಗೋಸ್ಕರ ಎಷ್ಟು ನೀನು ಕಷ್ಟಪಡ್ತಾ ಇದ್ದೀರಿ, ಎಷ್ಟು ನೀವು ಒದ್ದಾಡ್ತಾ ಇದ್ದೀರಲ್ಲ ಅಂತೇಳಿ. ಇಲ್ಲ ಸರ್, ನಮ್ಗೆ ಆಗ್ಬೇಕು ಸರ್, ನಮಗೆ ಜಿಲ್ಲೆ ಆಗಬೇಕು ಅಂತ. ಆ ಒಂದು ಶ್ರಮ ಅದು ನಾವು ಈ ಎಷ್ಟೊಂದು ಪೀಳಿಗೆಗಳು ಬಂದರೂ ಕೂಡ ಅದನ್ನು ಯಾರು ಮಾಡಿದ್ದು ಅಂದರೆ ಆನಂದ್ ಸಿಂಗ್ ಅವ್ರು ಮಾಡಿದ್ದು ವಿಜಯನಗರ ಜಿಲ್ಲೆ ಅನ್ನುವಂಥದ್ದು ಆ ನೇಮ್ ಹಂಗೆ ಅದು ಅಚ್ಚಳಿಯದೇ ಉಳಿಯುತ್ತೆ. ಕೃಷ್ಣದೇವರಾಯ ಹೆಂಗೆ ಉಳ್ಕೊಂಡಿದ್ದಾರೆ ಆ ರೀತಿಯಲ್ಲಿ ನಮ್ಮ ವಿಜಯನಗರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ಅವರ ಹೆಸರು ಹಂಗೆ ಉಳಿಯುತ್ತೆ. ತದನಂತರ ಆನಂದ್ ಸಿಂಗ್ ಸಾರ್ ಮಾಡಿದಂಥ ತೀರ್ಮಾನ ಸಿದ್ಧಾರ್ಥ ಸಿಂಗ್ ಅವ್ರನ್ನ ಫೀಲ್ಡಿಗೆ ಇಳಿಸ್ಬೇಕು ಅನ್ನೋಂಥದ್ದು. ಗ್ರಾಮವಾಸವೆಲ್ಲ ಮಾಡಿದರು, ಪ್ರಯತ್ನ ಪಟ್ಟರು. ಆದರೂ ಜನರು ಸ್ವಲ್ಪ ಹಿರಿಯರು ಹೇಳ್ದಂಗೆ ಹೊಸ ಗ್ಯಾರಂಟಿ ಯೋಜನೆಗಳು ಅದಕ್ಕೆ ಇದಕ್ಕೆ ಅಂತೇಳಿ ಇದು ಮಾಡಿದ್ರು. ಅವಕಾಶ ಸಿಕ್ತಿತ್ತೇನೋ, ಗ್ಯಾರಂಟಿ ಯೋಜನೆಗಳು ಇಲ್ಲ ಅಂದರೆ ಅವಕಾಶ ಸಿಕ್ತಿತ್ತೇನೋ ಆಗಿದೆ. ನಮಗೂ ಬೇಜಾರಿದೆ, ಯಾಕಂದರೆ ನಾವು ಕೂಡ ಈಗ BJP ಕಾರ್ಯಕರ್ತರು ಕೆಲಸ ಮಾಡಿದ್ದೇವೆ, ದುಡ್ದಿದ್ದೇವೆ, ಶ್ರಮ ವಹಿಸಿದ್ದೇವೆ. ಈಗ ಹೇಳ್ದಂಗೆ ನಮಗೂ ನೋವಿದೆ ಅಂತ ಹೇಳಿದ್ರು, ಆ ರೀತಿ ನೋವಿದೆ. ಡಿಫಿಡೆಡ್ MLA ಆಗಿ ಅವ್ರಿಗೂ ಪವರ್ ಇರುತ್ತೆ, ಯಾಕಂದರೆ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ಅವರು ಸ್ವಲ್ಪ ಈ ಗ್ರಾಮ ಭೇಟಿಗಳ ಸಂದರ್ಭದಲ್ಲಿ ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಅವ್ರನ್ನೆಲ್ಲ ಭೇಟಿಯಾಗಿ ಅವ್ರ ಸಮಸ್ಯೆಗಳನ್ನು ಆಲಿಸಿ, ಯಾವ ಡಿಪಾರ್ಟ್ಮೆಂಟಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಹಿರಿಯರು ಹೇಳ್ದಂಗೆ, ಸಾರ್ವಜನಿಕರು ಹೇಳ್ದಂಗೆ ನೀವಾಗಲೇ 9 ಗ್ರಾಮ ಪಂಚಾಯಿತಿಗಳನ್ನು ಭೇಟಿಯಾಗಿ ಬಂದಿದ್ದೀರಿ, 10ನೇ ಗ್ರಾಮ ಪಂಚಾಯಿತಿ. ಅವ್ರು ಹೇಳ್ದಂಗೆ ಖಂಡಿತ ಅವರಿಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ, ಜನ ಆಶೀರ್ವಾದ ಮಾಡ್ತಾರೆ. ಅವರು ಮಾಡುವ ಜನಸೇವೆ, ಅವರ ಡಿಫಿಡೆಡ್ MLA ಸ್ಥಾನವನ್ನು ಫುಲ್ಫಿಲ್ ಮಾಡಿದರೆ ಖಂಡಿತ ಸಾರ್ವಜನಿಕರು, ಮತದಾರ ಬಾಂಧವರು ಆಶೀರ್ವಾದ ಮಾಡ್ತಾರೆ. ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆರೋಗ್ಯ, ನೆಮ್ಮದಿ, ಶಾಂತಿ ನೀಡಿ ಕಾಪಾಡಲೆಂದು ಕೇಳ್ಕೊಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಹೊಸೂರು ಗ್ರಾಮ ಪಂಚಾಯಿತಿಯ ಪ್ರಪ್ರಥಮ ಸದಸ್ಯರು, ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ K. ಜಯಪದ್ಮ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಿಮಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಷಯವಾಗಿ ಹೇಳೋದಾದರೆ, ತಾವು ಆನಂದ್ ಸಿಂಗ್ ಅವರ ಅನೇಕ ವರ್ಷಗಳ ಪರಿಚಯ ಇದೆ. ಸಿದ್ಧಾರ್ಥ ಸಿಂಗ್ ಅವ್ರ ಬಗ್ಗೆನೂ ಕೂಡ ಅವರ ಒಡನಾಟ ಕೂಡ ಇದೆ. ಎರಡೂ ವಿಚಾರವಾಗಿ ನಿಮಗೆ ಕೇಳಿದಾಗೆ ಏನೆಲ್ಲ ಅವರ ಅಭಿವೃದ್ಧಿ ಸಾಧನೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಮೊದಲೇ ಬಾರಿಗೆ ನಮಸ್ಕಾರ. ಸಾರು ಈಗ 4ನೇ ಬಾರಿ ಅಧಿಕಾರದಲ್ಲಿದ್ದು ನಮ್ಮ ಹಳ್ಳಿಗೆ ಇಷ್ಟೆಲ್ಲ ಸಹಕಾರ ಕೊಟ್ಟು ಮಾಡಿದಾರಂದರೆ ಅವರು ಮಾಡಿದಂಥ ಕೆಲಸಗಳು ಹಿಂದೆ ಯಾರೂ ಮಾಡಿಲ್ಲ, ಮುಂದೆ ಯಾರೂ ಮಾಡೋದಿಲ್ಲ ಅಂಥ ಕೆಲಸಗಳು ಮಾಡಿದ್ದಾರೆ. ಹಿರಿಯರು ಹೇಳ್ದಂಗೆ ಅವರು ಯಾವಾಗಲೂ ಜನಪ್ರತಿನಿಧಿ ಅಂದರೆ ಜನಸಾಮಾನ್ಯರಲ್ಲಿ ನಾನು ಒಬ್ಬ ನಿಮ್ಮ ಅಣ್ಣ ತಮ್ಮ ಇದ್ದಂಗೆ ಅಂತ ಹೇಳಿ ಮಾತಾಡ್ಕೊಂತನೇ ಬರೋದು. ಮೊದಲು ಈಗ ಹೇಳ್ದಂಗೆ ಹಂಪೆ ವಿರೂಪಾಕ್ಷೇಶ್ವರನ ದೇವಸ್ಥಾನಕ್ಕೆ ಪೂಜೆ ಮಾಡಿದ ಮೇಲೆ ನೆಕ್ಸ್ಟ್ ಬರೋದೆ ಹೊಸರಮ್ಮದಿಂದನೇ ಅವರು ಗುಡಿಯೊಳಗೆ ಪೂಜೆ ಮಾಡಿ ಪ್ರಾರಂಭ ಮಾಡೋದು. ಏನೇ ಕೆಲಸ ಮಾಡಲಿ ಅವರು ವ್ಯವಸ್ಥಿತವಾಗಿ ಕೆಲಸ ಮಾಡ್ಬೇಕಂದ್ರೆ ಯಾರೂ ಮೇಲು ಕೀಳನ್ನೋ ಭಾವನೆ ಮೊದಲಲ್ಲಿ ಇಲ್ಲೇ ಇಲ್ಲ ಅವರಲ್ಲಿ, ಅವ್ರ ಫ್ಯಾಮಿಲಿಯಲ್ಲೇ ಇಲ್ಲ. ಹಾಗಾಗಿ ಅವ್ರು ಕಂಡಂಥ ನಾವುಗಳು ಈಗ 16 ವರ್ಷ ಅವ್ರ ಜೊತೆಲೇ ಇದ್ದೀನಿ.
ಹಾಗೂ ಒಬ್ಬ ಸಾಮಾನ್ಯ ಕಾರ್ಯಕರ್ತೆ ಆಗಿದ್ದೀನಿ ಅಂದರೆ ಅವ್ರ ಭಾವನೆಯಲ್ಲಿ ನಾನು ಅವ್ರ ತಂಗಿಯಾಗಿದ್ದೀನಿ ನಾನು. ಆ ಇದರಲ್ಲಿ ಈಗ ರಾಖಿ ಹಬ್ಬ ಬಂತಂದ್ರೆ ಅವತ್ತು ಖುಷಿ ನಮಗೆ, ನಮ್ಮ ಅಣ್ಣಗೆ ರಾಖಿ ಕಟ್ಟಬೇಕಂತ. ನಾವು ಅವರು ಅಧಿಕಾರದಲ್ಲಿ ಆಫೀಸರ್ ಸಾರ್ ಅಂತೀವಿ, ಅಧಿಕಾರದಲ್ಲಿ ನಮ್ಮ ಅಣ್ಣ ಅವರು. ಆ ಅಣ್ಣನ ನಾವು ಈಗ ಕಳ್ಕೊಂಡಿದ್ದೀವಿ ಅಂದರೆ ಮಗನಿಗೋಸ್ಕರ ಸಿದ್ಧಾರ್ಥ ನಿಲ್ಸಿದ್ದಕ್ಕೆ ಹೋಗಿ ಸೋತದರೆ ಹೊರತು ಸೋಲೆ ಗೆಲುವಿನ ಮೆಟ್ಟಿಲು. ಅವರು ಮಾಡಿದ ಕೆಲಸಗಳು ನಮ್ಮ ಹೊಸೂರು ಗ್ರಾಮದಲ್ಲಿ ಮೊದಲಿಂದಾಗಿ ಬಂದು 4 ದಿನ ಇಲ್ಲಿ ವಾಸ್ತವ್ಯ ಇದ್ದಾಗ, ಹೊಸರಮ್ಮ ದೇವಸ್ಥಾನದ ಇದ್ದಾಗ ಇಡೀ ಊರನ್ನೇ ಒಂದು ಮನೆ ಬಿಡ್ದಂಗೆ, ಒಂದು ಮಕ್ಕಳು ಬಿಡ್ದಂಗೆ ಮಾತಾಡ್ಸೋ ಬಂದರು. ಆ ಪ್ರೀತಿ ಪ್ರೇಮ ಯಾವಾಗಲೂ ಅವರಲ್ಲಿದೆ. ಅದೇ ಆಗ ಅವ್ರು ಏನೇನು ಕೆಲಸ ಮಾಡ್ಬೇಕಂತ ಮುಂದಾಲೋಚನೆ ಇಟ್ಕೊಂಡೆ ಊರಿಗೆ ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಯಾವಾಗ ನಮ್ಮ ಊರಲ್ಲಿ ರೋಡ್ಗಳು ಸರಿ ಇರಲಿಲ್ಲ, ಚರಂಡಿಗಳು ಸರಿ ಇರಲಿಲ್ಲ. ಗ್ರಾಮ ಪಂಚಾಯತಿ ಆದರೂ ಕೂಡ ನಮ್ಮ ಅಧಿಕಾರದಲ್ಲಿ, ಹಿಂದಿನ ಅಧಿಕಾರದಲ್ಲಿ ಕೂಡ ನಮಗೆ ಮಾಡೋಕ್ಕಾಗಿರಲಿಲ್ಲ ಅಂಥ ಕೆಲಸಗಳು ಅವ್ರು ನಮ್ಮ ಆನಂದ್ ಸಿಂಗ್ ಸರ್ ಮಾಡಿಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಮಗೆ ಅಪಾರವಾದ ನಂಬಿಕೆ. ಅವರು ಹೀಗೆ ಯಶಸ್ಸು ಮುಂದುವರಿಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಅವರು ಅವಾಗೂ ಕೇಳಿದರು, ಊರಿಗೆ ಏನಾದರೂ ಮಾಡ್ಬೇಕಾ ಪದ್ಮ, ಏನೇನಾದರೂ ಸಮಸ್ಯೆಗಳಿದ್ದಾವೆ ಅಂದಾಗ ಊರಿನ ಯಜಮಾನರುಗಳು ಕುಂತು ಮಾತಾಡಿದಾಗ ಏನೇನು ಸಮಸ್ಯೆ ಇದ್ದ ಕೇಳಿ ಆ ಸಮಸ್ಯೆಗಳನ್ನ ಅವಾಗಿಂದ ಅವಾಗೇ ಅವರ ಆಫೀಸರ್ ಅಧಿಕಾರಿಗಳು ಕರೆದುಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಇಂತಿಂಥದ್ದು ಮಾಡಬೇಕಪ್ಪ ಊರಲ್ಲಿ, ಹಿಂಗೆಲ್ಲ ಸಮಸ್ಯೆ ಇದಾವೆ ಅಂತ ಹೇಳಿ ಅವಾಗಿಂದ ಅವಾಗೇ ಮಾಡಿಕೊಟ್ಟಿದ್ದಾರೆ ನಮಗೆ ಇದುವರೆಗೂ. ಆಗ ಸಿದ್ಧಾರ್ಥ ಬಂದಾಗ ಸಿದ್ಧಾರ್ಥ ಅವರು ಕೂಡ ತನ್ನ ತಂದೆಯ ದಾರಿಯಲ್ಲೇ ನಡೆದು ಬಂದಂಥವ್ರು. ಅವ್ರು ಕೂಡ ಒಂದು ಇಲ್ಲಿ ಗ್ರಾಮೋತ್ಸವ ಮಾಡಿದಾಗ ಕೇಳಿದ್ರು, ಅಕ್ಕ ಊರಿಗೆ ಏನು ಮಾಡಬೇಕಕ್ಕ, ಏನು ಸಮಸ್ಯೆಗಳಿದಾವೆ ಅಂದಾಗ ಚರಂಡಿ ರೋಡ್ಗಳ ಬಗ್ಗೆ ಎಲ್ಲ ಕೇಳಿದರು. ಅವರು ಎಲೆಕ್ಷನ್ ನಿಲ್ಲೋದಕ್ಕೆ ಮುಂಚೆ ಸರ್ ನಮ್ಮ ಹೊಸೂರು ಗ್ರಾಮಕ್ಕೆ 4 ಕೋಟಿ ಶಾಂಕ್ಷನ್ ಮಾಡಿದರು. 4 ಕೋಟಿಯಲ್ಲಿ 2 ಕೋಟಿ ನಮ್ಮ ಹೊಸರಮ್ಮ ಗುಡಿಗೆ ಸಮುದಾಯ ಭವನ, ಅಂದರೆ ನಮ್ಮ ಛತ್ರ ಇರಲಿಲ್ಲ, ಚಿಕ್ಕದಿತ್ತು ನಮಗೆ. ಆ ಛತ್ರಕ್ಕೋಸ್ಕರ 2 ಕೋಟಿ ಕೊಟ್ಟರು. ರೋಡಿಗೆ 1 ಕೋಟಿ ಕೊಟ್ಟರು. ಇನ್ನೂ 1 ಕೋಟಿ ಎಲ್ಲ ಯಾವ ಚಿಕ್ಕ ಚಿಕ್ಕ ಗದ್ದೆಗಳಿಗೆ ಹೋಗೋ ಇವು ಬಂಡಿ ಜಾಡುಗಳಿಗೆಲ್ಲ ಗರ್ ಸೇರಲಿಕ್ಕೆ ಅವಕ್ಕೆಲ್ಲ ಕಾಮಗಾರಿಗೆ ಒಟ್ಟು 4 ಕೋಟಿ ಕೊಟ್ಟರು ಅವರು 2023-24ನೇ ಸಾಲಿನಲ್ಲಿ. 22-23ನೇ ಸಾಲಿನಲ್ಲಿ ಇನ್ನೂ ಎಲೆಕ್ಷನ್ನೇ ಬಂದಿರಲಿಲ್ಲ ನಮಗೆ. ಅವಾಗೆ ಅವರ ಸೇವೆ ಮಾಡಿದರು. ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟು ಜನಗಳು ಮಿಸ್ಯೂಸ್ ಮಾಡಿದ್ದಾರೆ. ಆದರೆ ಅವತ್ತು ಯಾವತ್ತೂ ಅವರು ಆಭಾರಿಗಳು ಈ ಜನಗಳಿಗೆ. ಆಮೇಲೆ ಸಿದ್ಧಾರ್ಥ ಸಿಂಗ್ ಅವರು ಕೂಡ ಅವರು ಕೇಳಿದಾಗ ಏನಾದರೂ ಮಾಡಬೇಕಿತ್ತಕ್ಕ, ನನ್ನ ಕೈಲಿದ ಆದಷ್ಟು ಸಹಾಯ ನಾನು ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ಏನು ಮಾಡ್ಬೋದು ಅಂದಾಗ ನಾನೇ ಐಡಿಯಾ ಕೊಟ್ಟೆ ಸರ್ಗೆ, ಹೊಸರಮ್ಮ ಗುಡಿಗೂ ಮತ್ತು ಊರಮ್ಮನ ಗುಡಿಗೂ ಬೆಳ್ಳಿ ಸಾಮಾನು ಕೊಡಿಸ್ರಿ ಸರ್ ಅಂತೆ ನಾನೇ ಹೇಳಿದ್ದು. ಆಮೇಲೆ ಏನಂದರೆ ಆಯ್ತಕ್ಕ, ನನ್ನ ಕೈಲಾದಷ್ಟು ಕೊಡ್ತೀನಿ, ಇಷ್ಟೇ ಅಂತ ಅಲ್ಲ, ಆಯಿತು ನೀವು ಎಷ್ಟಾದರೂ ಕೊಡ್ರಿ ಅಂದರು. ಹೊಸರಮ್ಮಗೆ 2.5 kg ಕೊಟ್ಟರು, ಊರಮ್ಮನ ಗುಡಿಗೆ 2 kg ಕೊಟ್ಟರು ಬೆಳ್ಳಿನ. ಅದು ನಮ್ಮ ಮುಂದಿನ ಇನ್ನೂ ಒಂದು ಪ್ಲಾನ್ ಐತೆ ಸರ್ ಅಂತ ಹೇಳಿದೆ ನಾನು. ಏನೇ ಇತ್ತಕ್ಕ ಅಂತ ಹೇಳಿದರೆ, ಊರಮ್ಮನ ಗುಡಿಗೆ ನಮಗೆ ಅಪ್ಪಾಜಿ ಇದ್ದಾಗಲೇ ಗೋಪುರ ಮಾಡಿಕೊಡ್ರಿ ಅಂತ ಕೇಳಿದ್ವಿ. ಆಗಿಲ್ಲ, ಗೋಪುರಕ್ಕೆ ನೀವು ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ ನಾನು. ಮಾಡನ್ರಿ ಅಂತ ಹೇಳಿದರೆ, ಒಂದು ಸರಿ ಇಷ್ಟರಲ್ಲೇ ನಾವು ಯಜಮಾನರು ಕರ್ಕೊಂಡು ಬರ್ತೀವಿ ನಾವು ಸಾರ್ ಹತ್ರ. ಆಮೇಲೆ ಊರಿನಾಗ ಮಕ್ಕಳು ಆಮೇಲೆ ಆರಾಮಿಲ್ದರು ಅವತ್ತಿನ ಸ್ಪಾಟಲ್ಲೇ ಬಂದಾಗ ಊರೊಳಗೆ ಓಡಾಡುವಾಗ ಸರ್ ನನಗೆ ಆರಾಮಿಲ್ಲ ಅಂತ ಕೇಳಿದಾಗ ಅವ್ರ ಕೈಲಾದ ಸಹಾಯ ಅವಾಗೇ ಮಾಡಿದ್ರು ಅವರು. ಯಾರು ಸಿದ್ಧಾರ್ಥ ಸಿಂಗ್ ಕೂಡ ತಂದೆ ಅಂತಲೇ ಮಗನೂ ಮಾಡಿದ್ದಾರೆ. 2 ದಿನ ಇದ್ದಾಗ ಕೂಡ ಅವರು ಮಕ್ಕಳಿಗೆ ಆಸ್ಪತ್ರೆಗೆ ಬೇಕಂದ್ರೆ ಅವಾಗಲೇ ಹಣ ಕೊಟ್ಟರು. ಆಮೇಲೆ ಸೈಕಲ್ ಇಲ್ಲ, ಶಾಲಾ ಮಕ್ಕಳು ಸೈಕಲ್ ಇಲ್ಲ ಅಂದರು, ಸೈಕಲ್ಗಳು ಕೊಡಿಸಿದ್ದಾರೆ, ಬುಕ್ಕುಗಳು ಕೊಡಿಸಿದ್ದಾರೆ. ಏನೇನು ನಮ್ಮ ಸಮಸ್ಯೆ ಇದಾವಂತ ನಮ್ಮ ಆಡು ಭಾಷೆಯಲ್ಲಿ, ನಮ್ಮ ಹಳ್ಳಿ ಭಾಷೆಯಲ್ಲಿ ಯಾವ ಥರ ನಾವು ಮಾತಾಡಿದ್ದೀವಿ ಅದೇ ರೀತಿ ಹೊಂದ್ಕೊಂಡು ನಮ್ಮ ಮನೆಗಳಿಗೆ ಹೋಗಿ ರೊಟ್ಟಿ ಚಟ್ನಿಯಲ್ಲಿ ಊಟ ಮಾಡಿ ಅಷ್ಟು ಸ್ಪಂದಿಸೋಂಥ ವ್ಯಕ್ತಿ ಇನ್ಯಾರೂ ನಮ್ಮ ಹಾಸ್ಪಿಟಲ್ ಸಿಗಲ್ಲ. ಹಿಂದೆ ಮಾಡಿಲ್ಲ, ಮುಂದೆ ಮಾಡಲ್ಲ ಯಾರು. ಆದರೂ ನೆಕ್ಸ್ಟು ನಾವು ಈಗ ಯಜಮಾನ್ರಿದ್ರಿಗೆ ಅವರು ಸೋತಿರ್ಬೋದು, ಆದರೆ ಸೋಲೆ ಗೆಲುವಿನ ಮೆಟ್ಲು ಅಂತ ಹೇಳ್ತೀನಿ. ಇನ್ನೊಂದು ಹೇಳ್ಬೇಕಂದ್ರೆ, ಯಾರೇ ಒಬ್ಬ ವ್ಯಕ್ತಿ ಹೋಗಿರಲಿ, ಅಧಿಕಾರದಲ್ಲಿ ಇದ್ದಾರೆ, MLA ಆಗಿದ್ದಾರೆ ಅಂದರೆ MLA ಸೀಟ್ನ ಕೂತ್ಕೊಂಡೇ ಮಾತಾಡಲ್ಲ ಅವರು, ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇದ್ದಾರೆ ಅವರು. ಅಂಥ ವ್ಯಕ್ತಿ ನಾವು ಕಳ್ಕೊಂಡಿದ್ದೀವಲ್ಲ ಅಂತ ನಮಗೆ ನೋವಾಗ್ತಾಯಿದೆ. ಆದರೆ ಮುಂದಿನ ಬಾರಿಗೆ ಸಿದ್ಧಾರ್ಥ ಸಿಂಗ್ ನಿಂತರೂ ಗೆಲ್ತಾರೆ. ಸಿದ್ಧಾರ್ಥ ಸಿಂಗ್ನೇ ಈಗಲೇ ಹೇಳ್ಬೇಕಂದ್ರೆ ನಾವು ಈಗಲೇ ಅವರೇ MLAಗಳು ಅಂತ ನಾವು ಹೃದಯಪೂರ್ವಕವಾಗಿ ಹೇಳ್ತೀವಿ. ಆದರೆ ಎಲ್ಲ ಭಾಗದಲ್ಲಿ, ನಮ್ಮ ಹಳ್ಳಿ ಭಾಗದಲ್ಲಿ ಅಷ್ಟು ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಯಾರೂ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಮಾಡಿದ್ದಾರೆ. ಅದಕ್ಕೋಸ್ಕರ ಜನಗಳು ಏನೋ ಒಂದು ಇದರಿಂದ ಸೋತಿರ್ಬೋದು ಅಷ್ಟೇ ಹೊರತು ಮುಂದೆ ಅವರೇ ಆಗಬೇಕು ಅಂತ ನಮ್ಮ ಸಿದ್ಧಾರ್ಥ ಸಿಂಗ್ ನನ್ನ ತಮ್ಮನೇ ಅವರು. ನನ್ನ ತಮ್ಮನ ಹುಟ್ಟುಹಬ್ಬಕ್ಕೆ ನಮ್ಮೆಲ್ಲರ ಪರವಾಗಿ, ನನ್ನ ಊರಿನ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಸಿದ್ಧಾರ್ಥ ಸಿಂಗ್ ಗೆಲ್ಲಿಸ್ಬೇಕು, ಗೆಲ್ಲಿಸ್ತೀವಿ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮಣರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಲಕ್ಷ್ಮಣಣ್ಣ ನಮಸ್ತೆ. ನಿಮಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ವಿಚಾರ ಬಂದಾಗ, ಸಿದ್ಧಾರ್ಥ ಸಿಂಗ್ ಅವರಿಗಿಂತ ಮುಂಚೆ ಅವ್ರ ತಂದೆಯವರಿಗೆ ಭಾಳಷ್ಟು ಆತ್ಮೀಯರಾಗಿ, ನಂತರ ಬಂದ ಸಿದ್ಧಾರ್ಥ ಸಿಂಗ್ ಅವರಿಗೆ ಆತ್ಮೀಯರಾಗಿ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಹಲವಾರು ಕಾರ್ಯಗಳಲ್ಲಿ ತಾವು ಕೂಡ ಜೊತೆ ನೀಡಿರ್ತಕ್ಕಂಥದ್ದು. ಸೊ ಈ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಬೇಕಾದ್ರೆ ಯಾವೆಲ್ಲ ವಿಚಾರಗಳು ನಿಮ್ಮ ಒಂದು ನೆನಪಿನ ಅಂಗಳದಿಂದ ಜಾರಿ ಬೀಳ್ತವೆ? ಈಗ ಆನಂದ್ ಸಿಂಗ್ ಸಾರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಮಾಡಿರೋ ಅಭಿವೃದ್ಧಿ ಇಡೀ ಕರ್ನಾಟಕ ಗೊತ್ತಿದೆ. ಕರ್ನಾಟಕ ನಂಬರ್ 1 ಶಾಸಕರು ಸಚಿವರು ಅಂದರೆ ತಪ್ಪಾಗಲಾರ್ದು. ಅವರಂಥ
ಜನಪ್ರತಿನಿಧಿ ಒಂದು ಸಾಮಾನ್ಯ ಕಾರ್ಯಕರ್ತನ ಸಾಮಾನ್ಯ ಮನುಷ್ಯರತ್ವ ಭಾಗವಹಿಸತಕ್ಕಂಥ ಇದ್ದಷ್ಟು ಅವ್ರ ಹತ್ರ ಬಹಳಷ್ಟು ಒಂದು ಒಳ್ಳೆಯ ಗುಣ ಇದೆ. ಆಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ವಿಜಯನಗರ ಜಿಲ್ಲೆ ಮಾಡಿದರು. ವಿಜಯನಗರ ಜಿಲ್ಲೆ ಮಾಡೋದ್ರಿಂದ ಭಾಳಷ್ಟು ಮುಂದೆ 7-8 ವರ್ಷ 10 ವರ್ಷ ಆದಮೇಲೆ ಭಾಳಷ್ಟು ಅನುಕೂಲ ಇದೆ. ಯಾಕೆಂದ್ರೆ ಐತಲ್ಲ ಇವತ್ತಿನ ದಿನದಲ್ಲೇ ನಮ್ಮ ಮಕ್ಕಳು 7-8 ಕ್ಲಾಸ್ ಓದೋಕೈತಾರೆ. ಮುಂದೆ ನಮ್ಮ ಮಕ್ಕಳೆಲ್ಲ ಬೇರೆ ಜಿಲ್ಲೆಗೆ ಹೋಗಿ ಓದೋಕ್ಕಂಥ ಅವಶ್ಯಕತೆ ಇಲ್ಲ, ಎಲ್ಲ ಇಲ್ಲೇ ಸವಲತ್ತು ಸಿಗುತ್ತವೆ. ಇನ್ನು ಈಗ ಬೇರೆ ಜಿಲ್ಲೆಗೆ ಹೋಲಿಸಿದ್ರೆ ಅವು 20-30 ವರ್ಷ ಆದರೂ ಕೂಡ ಅಭಿವೃದ್ಧಿ ಆಗಿಲ್ಲ. ಇನ್ನು ನಮ್ಮದು 2-3 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿಬಿಟ್ಟಿದೆ. ಅಷ್ಟು ಸ್ಪೀಡ್ ಅಂದರೆ ಈಗ 5G ನೆಟ್ವರ್ಕ್ ಅಂತಾರಲ್ಲ ಆ ರೀತಿ ನಮ್ಮದು ಸರ್ ಆಡಳಿತಿದ್ದರೆ 5G ನೆಟ್ವರ್ಕ್ ಸ್ಪೀಡ್ ಇದ್ದಂಗೆ ಇರ್ತಿತ್ತು. ಬಟ್ ಇವಾಗ ಸ್ವಲ್ಪ ಕುಂಠಿತವಾಗಿದೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಅದೇ ವಿಜಯನಗರ ಜಿಲ್ಲೆ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಸಿದ್ಧಾರ್ಥ ಸಿಂಗ್ ಅವರು ಒಂದು ಜನಪ್ರತಿನಿಧಿ ಆಯ್ಕೆಯಾಗಿ ಇದೇ ವಿಜಯನಗರ ವೈಭವವನ್ನು ಮುಂದುವರಿಸಲಿ ಅಂತೇಳಿ ಹೊಸರಮ್ಮ ತಾಯಲ್ಲಿ ಬೇಡಿಕೊಳ್ಳುತ್ತೇನೆ. ಸೊ ಇಲ್ಲಿವರೆಗೆ ಹೊಸೂರು ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಹೊಸೂರು ಗ್ರಾಮದಲ್ಲಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ಒಂದು ವಿಶೇಷ ಅಭಿಯಾನದ ಒಂದು ಜನಾಭಿಪ್ರಾಯ ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ಹೊಸೂರು ಗ್ರಾಮದ ಮುಖಂಡರು ಮಾತಾಡ್ತಾ ಹಲವಾರು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅದರಲ್ಲೂ ಕನಕಪ್ಪ ಅಂತಕ್ಕಂಥ ಮುಖಂಡರು ಮಾತಾಡ್ತಾ ಇರಬೇಕಾದ್ರೆ ಹೊಸೂರು ಗ್ರಾಮ ಅಂತಕ್ಕಂಥದ್ದು ಒಂದು ಕುಗ್ರಾಮವಾಗಿತ್ತು. ಇಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರಲ್ಲ, ಅಂದರೆ ಮೂಲಸೌಕರ್ಯಗಳ ಕೊರತೆ ಇತ್ತು. ಅದರಲ್ಲಿ ರಸ್ತೆಗಳನ್ನು ಡೆವಲಪ್ಮೆಂಟ್ ಮಾಡಿ, ಚರಂಡಿಗಳನ್ನು ಡೆವಲಪ್ಮೆಂಟ್ ಮಾಡಿ ಈ ಒಂದು ಗ್ರಾಮಕ್ಕೆ ಹೊಸ ಕಾಯಕಲ್ಪವನ್ನು ಮಾಡಿರ್ತಕ್ಕಂಥದ್ದು ಆನಂದ್ ಸಿಂಗ್ ರವರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಚಿತ್ತವಡಿಯಪ್ಪ ಅಂತಕ್ಕಂಥ ಒಬ್ಬ ಮುಖಂಡರು ಮಾತಾಡ್ತಾ ಇರಬೇಕಾದ್ರೆ ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಹೊಸೂರು ಗ್ರಾಮದಲ್ಲಿ ದಾಖಲೆ 750 ಆಶ್ರಯ ಮನೆಗಳನ್ನು ತಂದು ಅದನ್ನು ಒಂದು ಸೂರು ಕಲ್ಪಿಸಿರ್ತಕ್ಕಂಥ ಒಂದು ಕೀರ್ತಿ ಅಥವಾ ವ್ಯಕ್ತಿ ಯಾರಾದಿದ್ರೆ ಅದು ಆನಂದ್ ಸಿಂಗ್ ರವರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಅವರು ಮಾತಾಡ್ತಾ ಹೇಳ್ತಾರೆ, ಯಾವ ಒಂದು ಗ್ರಾಮ 21ನೇ ಶತಮಾನದಲ್ಲಿದ್ದರೂ ಕೂಡ ಕರೆಂಟೇ ಇರಲಿಲ್ವೋ ಅಂತಹ ಒಂದು ಗ್ರಾಮಕ್ಕೆ ವಿದ್ಯುತ್ ಶಕ್ತಿ ಅಂದರೆ ಕರೆಂಟಿನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಕೂಡ ಅದು ಆನಂದ್ ಸಿಂಗ್ರವರೇ ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾರೆ. ಜಯಪದ್ಮ ಅಂತಕ್ಕಂಥ ಒಬ್ಬ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾತಾಡ್ತಾ ಇರಬೇಕಾದ್ರೆ 4 ಕೋಟಿ ರೂಪಾಯಿ ಬರೋಬ್ಬರಿ, ಅಂದರೆ 4 ಕೋಟಿ ರೂಪಾಯಿ ಅಂತಕ್ಕಂಥದ್ದು ಬಹಳಷ್ಟು ದೊಡ್ಡ ಮೊತ್ತದ ಒಂದು ಅನುದಾನ ಹೊಸೂರು ಗ್ರಾಮಕ್ಕೆ ಬರ್ತತೆ. ಅದರಲ್ಲಿ ಮೂಲಸೌಕರ್ಯಗಳು, ಕಲ್ಯಾಣ ಮಂಟಪಗಳು ಮತ್ತು ದೇವಸ್ಥಾನಗಳ ಜೀರ್ಣೋದ್ಧಾರ, ಜೊತೆಗೆ ನಮ್ಮ ರಸ್ತೆಗಳ ಅಭಿವೃದ್ಧಿಗಾಗಿ ಬಳಸ್ತಕ್ಕಂಥದ್ದು ಅಂತಕ್ಕಂಥದ್ದು. ಮತ್ತೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸಣ್ಣಕ್ಕಿ ಲಕ್ಷ್ಮಣ ಅವರು ಮಾತಾಡ್ತಾ ವಿಷಯಗಳನ್ನ ತಿಳಿಸ್ತಾರೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 10 ಗ್ರಾಮ ಪಂಚಾಯತಿಗಳಿದ್ದಾವೆ. 10 ಗ್ರಾಮ ಪಂಚಾಯತಿಗಳ ಸದಸ್ಯರನ್ನು ಒಳಗೊಂಡಂತೆ ಈ ಭಾಗದ DC, ವಿಜಯನಗರ ಜಿಲ್ಲಾ DC, ವಿಜಯನಗರ CO, ಜಿಲ್ಲಾ ಪಂಚಾಯತಿಯ CO, ಜೊತೆಗೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಒಗ್ಗೂಡಿಸಿ ಆನಂದ್ ಸಿಂಗ್ ಅವರು ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆದು ಆ ಒಂದು ಸಭೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ತಮ್ಮ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅನುಭವಿಸಿರ್ತಕ್ಕಂಥ ಮತ್ತು ಎದುರಿಸತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರು ಆ ಒಂದು ಕುಂದುಕೊರತೆಗಳನ್ನು ಆಲಿಸಿ ಸ್ಥಳದಲ್ಲೇ ಅಧಿಕಾರಿಗಳಿಂದ ಪರಿಹಾರ ಮತ್ತು ಅಧಿಕಾರಿಗಳು ಮಾಡಿರ್ತಕ್ಕಂಥ ಎಡವಟ್ಟು ಅಥವಾ ಸಣ್ಣ ಪುಟ್ಟ ತಪ್ಪುಗಳೇನಿದ್ದಾವೆ ಅವನ್ನು ಸರಿಪಡಿಸಿ ಗ್ರಾಮ ಪಂಚಾಯತಿಗರಿಗೆ ಸಹಕಾರ ಆಗುವಂತೆ ಮತ್ತು ಸಹಾಯ ಆಗುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಕ್ಕಂಥದ್ದು, ನಿರ್ದೇಶನ ಕೊಡ್ತಕ್ಕಂಥದ್ದು, ಆದೇಶ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿದರೆ ಈ ರೀತಿಯ ಒಂದು ಗ್ರಾಮ ಪಂಚಾಯತಿಯ ಸದಸ್ಯರ ಕುಂದುಕೊರತೆಗಳನ್ನು ಆಲಿಸಲಿಕ್ಕೆ ಒಂದು ಬೃಹತ್ ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಇತಿಹಾಸದಲ್ಲಿ ಎಲ್ಲಿಯೂ ಇಲ್ಲ. ಅದು ವಿಜಯನಗರದಲ್ಲಿ ಆನಂದ್ ಸಿಂಗ್ ಅವರಿಂದ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಮ್ಮ ಸಣ್ಣಕ್ಕಿ ಲಕ್ಷ್ಮಣ ಅವರು ಹೇಳ್ತಾರೆ. ಜೊತೆಗೆ ನಮ್ಮ M ಲಕ್ಷ್ಮಣ್ ಅಂತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ಮಾತಾಡ್ತಾ ಹೇಳ್ತಾರೆ, ಸಿದ್ಧಾರ್ಥ ಸಿಂಗ್ ರವರು ನಮ್ಮ ಗ್ರಾಮಗಳಲ್ಲಿ ಗ್ರಾಮವಾಸಕ್ಕೆ ಬಂದ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಸಣ್ಣ ಪುಟ್ಟ ಹಿರಿಯ ದೊಡ್ಡ ಎಲ್ಲರ ಕಡೆಯೂ ಕೂಡ ಅನ್ಯೋನ್ಯವಾಗಿ ಮಾತಾಡ್ತಾರೆ. ಅವರ ಕುಂದುಕೊರತೆಗಳನ್ನು ಸಮಸ್ಯೆಗಳನ್ನು ಆಲಿಸ್ತಕ್ಕಂಥದ್ದು ಇರ್ತದೆ. ಹೊಸೂರು ಗ್ರಾಮ ಅಂತಕ್ಕಂಥದ್ದು ರೈತಾಪಿ ವರ್ಗನೇ ವಾಸ ಮಾಡ್ತಕ್ಕಂಥ ಬಹುತೇಕರೆಲ್ಲರೂ ಕೂಡ ರೈತರೇ ಇರ್ತಕ್ಕಂಥದ್ದು. ಬಂಡಿ ಜಾಡುಗಳಲ್ಲಿ ಗ್ರಾವೆಲ್ ಹಾಕಿ ಆ ಬಂಡಿ ಜಾಡುಗಳನ್ನು ಸಮತಟ್ಟಾಗಿ ಮಾಡಿಕೊಂಡು ಅಲ್ಲಿಂದ ಕಬ್ಬು, ಬಾಳೆ ಕಂಬಗಳು ಮತ್ತು ಇತರೆ ತಾವು ಬೆಳೆದಿರ್ತಕ್ಕಂಥ ಏನು ಬೆಳೆಗಳೇನಿದ್ದಾವೆ ಅವನ್ನ ಎತ್ಕೊಂಡು ಬಂಡಿಯಲ್ಲಿ ಸಾಗಾಟ ಮಾಡಲಿಕ್ಕೆ ಒಂದು ಸಮರ್ಪಕ ರಸ್ತೆಯನ್ನು ಕೂಡ ನಮ್ಮ ಈ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಅವರಿಲ್ಲದೆ ಹೊಸಪೇಟೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಸಿದ್ಧಾರ್ಥ ಸಿಂಗ್ ಅಂತಕ್ಕಂಥ ಒಬ್ಬ ಸಮರ್ಥ ಯುವ ನಾಯಕ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಚುಕ್ಕಾಣಿ ಹಿಡಿಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಜೊತೆಗೆ ಈ ಭಾಗದ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಕೂಡ ಆಗಿದೆ ಮತ್ತು ಗ್ರಾಮ ದೇವತೆಗಳಾಗಿರ್ತಂಥ ಹೊಸೂರಮ್ಮ ಹಾಗೆ ಊರಮ್ಮ ದೇವಸ್ಥಾನಕ್ಕೆ ಸಿದ್ಧಾರ್ಥ ಸಿಂಗ್ ರವರು ಬೆಳ್ಳಿಯನ್ನು ಕಾಣಿಕೆಯನ್ನಾಗಿ ಕೊಡೋದ್ರ ಮೂಲಕ ಆ ಬೆಳ್ಳಿಯನ್ನು ಅವರು ಪಲ್ಲಕ್ಕಿಗಾಗಲಿ ಅಥವಾ ಮೂರ್ತಿ ನಮ್ಮ ದೇವತೆಗಳ ಮೂರ್ತಿಗೆ ಒಂದು ಬೆಳ್ಳಿಯ ಲೇಪನ ಮಾಡಲಿಕ್ಕೆ ಬಳಸುವಂತಹ ಒಂದು ಕಾರ್ಯವನ್ನು ಕೂಡ ಸಿದ್ಧಾರ್ಥ ಸಿಂಗ್ ರವರು ಮಾಡಿದ್ದಾರೆ. ಇಂತಹ ದಾನದ ಗುಣಗಳು ಮತ್ತು ಸಹಾಯ ಮಾಡುವ ಒಂದು ಮನೋಭಾವ ಏನಿದೆ, ಇಂತಹ ವ್ಯಕ್ತಿಗಳು ಅಧಿಕಾರದಲ್ಲಿದ್ದರೆ ಜನರು ತಮ್ಮ ಜೀವನವನ್ನು ಸುಗಮವಾಗಿ ಸಾಗಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ 2028ರ ಚುನಾವಣೆ ಒಂದು ವೇಳೆ ನಡೆದರೆ
ಮಧ್ಯಂತರ ಚುನಾವಣೆ ಆಗಲಿ ಅಥವಾ 2028ರ ಚುನಾವಣೆ ಆಗಲಿ ಒಂದು ವೇಳೆ ಆದರೆ ಸಿದ್ಧಾರ್ಥ ಸಿಂಗ್ರವರ ಗೆಲುವು ನಿಶ್ಚಿತ. ಆ ಗೆಲುವಿಗಾಗಿ ನಾವೆಲ್ಲರೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನವನ್ನು ಹಾಕ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಒಂದು ಹೊಸೂರು ಗ್ರಾಮದ ಎಲ್ಲ ಹಿರಿಯರಿಗೆ, ಚುನಾಯಿತ ಜನಪ್ರತಿನಿಧಿಗಳಿಗೆ ಆನಂದ್ ಸಿಂಗ್ ಆರ್ಮಿ ತಂಡ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಒಟ್ಟು ಹಬ್ಬದ ಶುಭಾಶಯಗಳು ಸಿದ್ಧಾರ್ಥ ಸಿಂಗ್ ಸರ್.